ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂ ಮುಖ್ಯಮಂತ್ರಿ, ಬಿಜೆಪಿಯ ಮುಖ್ಯಮಂತ್ರಿ. ಮತ್ತೆ ಅಸ್ಸಾಂನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ಮಾತುಗಳ ನಡುವೆ ಮುಖ್ಯಮಂತ್ರಿ ಹಾಗೂ ಅವರ ಧರ್ಮಪತ್ನಿಯ ವಿರುದ್ಧ ತೀವ್ರತರದಂಥ ಆರೋಪವೊಂದು ಕೇಳಿಬಂದಿದೆ. ಹಿಮಂತ್ ಬಿಸ್ವಾ ಶರ್ಮಾ ಅವರ ವೈಫ್ 3 ಪಾಸ್ಪೋರ್ಟ್ಗಳನ್ನು ಹೊಂದಿದ್ದಾರೆ ಅನ್ನುವಂತಹ ಅತಿ ದೊಡ್ಡ ಆರೋಪವನ್ನು ಕಾಂಗ್ರೆಸ್ ಈಗ ಮಾಡಿದೆ. ಆ ಆರೋಪಕ್ಕೆ ಪೂರಕವಾಗಿ ದಾಖಲೆಗಳನ್ನು ಕೂಡ ಒದಗಿಸಿದೆ. ದಾಖಲೆಗಳನ್ನು ನೋಡಿದರೆ ಕಾಂಗ್ರೆಸ್ ಆರೋಪದಲ್ಲಿ ನಿಜ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ಏನಿದು ಪ್ರಕರಣ? ಒಬ್ಬ ಮುಖ್ಯಮಂತ್ರಿ ಆದರೆ ಅವರ ವೈಫ್ 3 ಪಾಸ್ಪೋರ್ಟ್ಗಳನ್ನು ಬಳಸ್ಬೋದಾ? ಹಾಗಾದರೆ ಈ ಕುರಿತ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. क्या अमित शाह जो गृह मंत्री हैं और सुनते तो हैं, पूरा देश ये जानता भी है कि हिमंता बिस्वा शर्मा अमित शाह के दत्तक पुत्र हैं. ही इज लाइक एन अडॉप्टेड सन ऑफ अमित शाह. ಎಸ್ ವೀಕ್ಷಕರೇ, ಅಸ್ಸಾಂನಲ್ಲಿ ಮತ್ತೆ ಗೆದ್ದು ಅಧಿಕಾರಕ್ಕೆ ಬರಬೇಕು ಅಂತ ಬಿಜೆಪಿ ಹರಸಾಹಸ ಪಡ್ತಾ ಇದೆ. ಕಾಂಗ್ರೆಸ್ನ ಇನ್ಚಾರ್ಜ್ ಆಗಿ ಕರ್ನಾಟಕದ ಡಿ ಕೆ ಶಿವಕುಮಾರ್ ಅಸ್ಸಾಂನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಬಿಜೆಪಿಯ ಮುಖ್ಯಮಂತ್ರಿ ಆದಿತ್ಯ ಬಿಸ್ವಾ ಶರ್ಮಾ ಅವರ ಧರ್ಮಪತ್ನಿಯ ವಿರುದ್ಧ ಅತಿ ದೊಡ್ಡ ಬಾಂಬನ್ನು ಸಿಡಿಸಿದ್ದಾರೆ. ಆದಿತ್ಯ ಬಿಸ್ವಾಸ್ ಅವರ ವೈಫ್ ಬರೋಬ್ಬರಿ 3 ಪಾಸ್ಪೋರ್ಟ್ಗಳನ್ನು ಬಳಸ್ತಾ ಇದ್ದಾರೆ, 3 ಪಾಸ್ಪೋರ್ಟ್ಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ ಅನ್ನುವ ಅತಿ ದೊಡ್ಡ ಆರೋಪವನ್ನು ಪವನ್ ಖೇರಾ ಮಾಡಿದ್ದಾರೆ. ಅಷ್ಟಕ್ಕೂ ಪವನ್ ಖೇರಾ ಕೊಟ್ಟಿರುವ ದಾಖಲೆಗಳಲ್ಲಿ ಹೇಮಂತ್ ಬಿಸ್ವಾಸ್ ಅವರ ಶ್ರೀಮತಿಯವರು 3 ಪಾಸ್ಪೋರ್ಟ್ಗಳನ್ನು ಬಳಸ್ತಾ ಇರೋದು ದೃಢಪಟ್ಟಿದೆ. ಹಾಗಾದರೆ ಮುಖ್ಯಮಂತ್ರಿ ಆದರೆ ಅಥವಾ ಅಧಿಕಾರದಲ್ಲಿ ಇದ್ದರೆ ಒಂದಕ್ಕಿಂತ ಹೆಚ್ಚು ಪಾಸ್ಪೋರ್ಟ್ಗಳನ್ನು ಪಡಿಬಹುದಾ ಅಂತ ಸಾರ್ವಜನಿಕ ಪ್ರಶ್ನೆ ಈಗ ಹೆಚ್ಚಾಗ್ತಾ ಇದೆ. हेमंता बिस्वा शर्मा की धर्मपत्नी रिनिकी भुइया शर्मा के पास 1 नहीं, 2 नहीं, 3 पासपोर्ट हैं. तीनों पासपोर्ट लिविंग पासपोर्ट्स हैं, एक्सपायर नहीं हुए. ಎಸ್ ವೀಕ್ಷಕರೇ, ಇದೊಂದೇ ಆರೋಪ ಅಲ್ಲದೆ ಪವನ್ ಖೇರಾ ಹಿಮಂತ್ ಬಿಸ್ವಾಸ್ ವಿರುದ್ಧ ಇನ್ನೂ ಅನೇಕ ಆರೋಪಗಳನ್ನು ಮಾಡಿದ್ದಾರೆ. ಬಿಜೆಪಿ ದೇವರ ಹೆಸರು ಹೇಳುತ್ತೆ, ಬಿಜೆಪಿ ದೇವಸ್ಥಾನದ ಹೆಸರು ಹೇಳುತ್ತೆ. ಆದರೆ ದೇವರ ಹಣವನ್ನು ಕೂಡ ಬಿಜೆಪಿ ಬಿಟ್ಟಿಲ್ಲ, ದೇವಸ್ಥಾನದ ಹಣವನ್ನು ಕೂಡ ಬಿಜೆಪಿ ಬಿಟ್ಟಿಲ್ಲ. ಹೇಮಂತ್ ಬಿಸ್ವಾಸ್ ದೇಗುಲದ ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ, ದೋಚಿದ್ದಾರೆ ಅನ್ನುವಂತಹ ಅತಿದೊಡ್ಡ ಆರೋಪವನ್ನು ಕೂಡ ಕಾಂಗ್ರೆಸ್ ಅಸ್ಸಾಂನಲ್ಲಿ ಮಾಡಿದೆ. ಬೇರೆ ಬೇರೆ ಇಲಾಖೆಗಳಲ್ಲಿ ನಡೆದಿರುವಂತಹ ಕಾಮಗಾರಿಗಳಲ್ಲಿ ಅನೇಕ ಭ್ರಷ್ಟಾಚಾರಗಳಾಗಿದ್ದಾವೆ. ಇದಕ್ಕೆ ನೇರವಾಗಿ ಹೇಮಂತ್ ಬಿಸ್ವಾ ಶರ್ಮಾ ಅವರು ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪಗಳನ್ನು ಕೂಡ ಪವನ್ ಖೇರಾ ಮಾಡಿದ್ದಾರೆ. इनके बारे में आरोप बहुत लगे हैं, लगातार लगते रहे हैं. जमीन हड़पना, मंदिर का चंदा चोरी करना, सरकारी सब्सिडी हड़पना, चिट फंड का घोटाले, ऐसे कई घोटालों में इनके नाम आते रहे हैं. ಈ ಎಲ್ಲ ಆರೋಪಗಳಿಗಿಂತ, ಭ್ರಷ್ಟಾಚಾರ ಆರೋಪಗಳಿಗಿಂತ ಹೇಮಂತ್ ಬಿಸ್ವಾಸ್ ಅವರ ವೈಫ್ 3 ಪಾಸ್ಪೋರ್ಟ್ಗಳನ್ನು ಪಡೆದಿರೋದು ಈಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇದರ ಬಗ್ಗೆ ಬಿಜೆಪಿ ಇನ್ನೂ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಬಿಜೆಪಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ನ್ಯೂಸ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.